ಇದು ನೋಡೋಕೆ ಮಾತ್ರ ಬೇಸನ್ ಲಡ್ಡು ಥರ ಕಾಣಿಸ್ತಾ ಇದೆ, ಇದು ಬೇಸನ್ ಲಡ್ಡು ಅಲ್ಲ, ಬೇಸನ್ ಪೇಡ. ಅಷ್ಟು ರುಚಿಯಾಗಿರುತ್ತೆ, ಬಾಯಲ್ಲಿಟ್ಟರೆ ಕರಗುತ್ತೆ ಅಂತಾರಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ. ಬನ್ನಿ ಹಾಗಿದ್ರೆ ಈ ಥರ ಬಾಯಲ್ಲಿಟ್ಟರೆ ಕರಗುವಂಥ ಬೇಸನ್ ಲಡ್ಡು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 ಕಪ್ಪಿನ ಅಳತೆಯನ್ನು ತೊಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಸಕ್ಕರೆಯನ್ನು ತೊಗೊಳ್ತಾ ಇದ್ದೀನಿ. ನೋಡ್ತಿರ್ಬೋದು 1 ಕಪ್ ಸಕ್ಕರೆಯನ್ನು ಅಳತೆ ತೊಗೊಂಡು ನಾನಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ ನೋಡಿ ಒಂದು 3 ಲವಂಗವನ್ನು ಹಾಕ್ಕೊಳ್ತಾ ಇದ್ದೀನಿ. ಲವಂಗ ಹಿಡಿದಾಗೂ ಹಾಕ್ಬೋದು, ಕಾಳುಗಳನ್ನು ಮಾತ್ರ ಹಾಕ್ಕೋಬೋದು. ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೊಂಡು ಬರಬೇಕು, ಪೂರ್ತಿ ನುಣ್ಣಗಾಗಬೇಕು ಪೌಡ್ರು, ಟಾಲ್ಕನ್ ಪೌಡ್ರ್ ಥರ. ಇವಾಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಇಲ್ಲಿ ನಾನು ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ಗೆ ಅದೇ ಅಳತೆ ಮೆಜರ್ಮೆಂಟಲ್ಲಿ 2 ಕಪ್ ಆಗುವಷ್ಟು ಬೇಸನ್ ಹಿಟ್ಟು ಅಂದರೆ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟನ್ನು ಯಾವಾಗಲೂ ಉಂಡೆ ಮಾಡಬೇಕಾದ್ರೆ ಜರಡಿ ಹಿಡದೆ ತೊಗೋಬೇಕು, ಅಥವಾ ಯಾವುದೇ ಐಟಮ್ಸ್ ಮಾಡಬೇಕಂದ್ರೂ ಕೂಡ ಜರಡಿ ಹಿಡದೆ ತೊಗೋಬೇಕು. ಸ್ವಲ್ಪ ಗಂಟುಗಳಾಗಿರುತ್ತಲ್ಲ, ಹಾಗಾಗಿ ಈ ಥರ ಜರಡಿ ಹಿಡಿದಾಗ ಈ ಹಿಟ್ಟೇನಿದೆ ನೋಡಿ ಸ್ವಲ್ಪ ಲೂಸ್ ಆಗುತ್ತೆ, ಟಾಲ್ಕನ್ ಪೌಡ್ರ್ ಥರ ಆಗುತ್ತೆ. ಮಾಡುವಂಥ ರೆಸಿಪಿ ಪರ್ಫೆಕ್ಟಾಗಿ ಆಗುತ್ತೆ. ಇವಾಗ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಆ ಹಿಟ್ಟನ್ನು. ಇವಾಗ ಅದೇ ಮೆಜರ್ಮೆಂಟಲ್ಲಿ 1/2 ಕಪ್ ಆಗುವಷ್ಟು ತುಪ್ಪನ ತೊಗೊಂಡಿದ್ದೀನಿ. ನೋಡ್ತಿರ್ಬೋದು ತುಂಬ ಕಡಿಮೆ ತುಪ್ಪ ಬಳಸಿ ತುಂಬ ಚೆನ್ನಾಗಿರುವಂಥ ಬಾಯಲ್ಲಿ ಕರಗುವಂಥ ಪೇಡ ಥರ ಬೇಸನ್ ಲಡ್ಡು ಮಾಡೋದು ನೋಡೋಣ. ಇವಾಗ ಒಂದು ನಾನ್ ಸ್ಟಿಕ್ ಪ್ಯಾನನ್ನು ಲೋ ಫ್ಲೇಮ್ನಲ್ಲಿ ಬಿಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾವೇನು ಜರಡಿ ಹಿಡಿದಿದ್ವಲ್ಲ ಆ ಹಿಟ್ಟನ್ನು ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಸ್ವಲ್ಪ ಹೊತ್ತು ಹುರ್ಕೋಬೇಕಾಗತ್ತೆ. ಇದರಿಂದ ಒಳ್ಳೆ ಘಮ ಎಲ್ಲಿವರೆಗೂ ಬರಲು ಅಲ್ಲಿವರೆಗೂ ನೀವು ಹುರಿಬೇಕಾಗತ್ತೆ ಚೆನ್ನಾಗಿ. ಮೊದಲೇ ತುಪ್ಪ ಹಾಕಿ ಆಮೇಲೆ ಹಿಟ್ಟು ಸೇರಿಸಿ ಹುರಿದ್ರೆ ಎಷ್ಟು ತುಪ್ಪ ಹಾಕಿದ್ರೂ ಸಾಲಲ್ಲ ನಿಮಗೆ. ಇದೊಂದು ಟಿಪ್ಪನ್ನು ನೆನ್ಪಿಟ್ಕೊಳ್ಳಿ, ಬೇಸನ್ ಲಡ್ಡು ಮಾಡುವಾಗ ಇದೊಂದು ಟಿಪ್ಪು. ತುಂಬ ಕಡಿಮೆ ತುಪ್ಪವನ್ನು ಬಳಸಿ ಯಾವ ಥರ ಪೇಡ ಥರ ನಾವು ಬೇಸನ್ ಲಡ್ಡು ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಹುರಿದಿದ್ದೀನಿ, ಒಂದು 8 ರಿಂದ 10 ನಿಮಿಷ ಹುರಿದಿದ್ದೀನಿ. ನಾನು ಎಲ್ಲ ವಿಡಿಯೋ ಫುಲ್ ಲೆಂತಿ ಆಗುತ್ತೆ, ಹಾಗಾಗಿ ಚೆನ್ನಾಗಿ ಹುರಿದು ಕಲರ್ ಕೂಡ ಚೇಂಜ್ ಆಗಿದೆ, ಘಮ ಕೂಡ ಬರ್ತಾ ಇದೆ, ತಳ ಕೂಡ ಹಿಡಿತಾ ಇದೆ. ಅದಾದಮೇಲೆ ನಾನು ತುಪ್ಪನ ಹಾಕ್ಕೊಂಡಿದ್ದೀನಿ. ನೋಡಿ 1/4 ಭಾಗದಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. 1/2 ಕಪ್ಪಲ್ಲಿ 1/4 ಭಾಗದಷ್ಟು ಮಾತ್ರ ತುಪ್ಪ ಹಾಕ್ಕೊಂಡು ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಈ ಥರ ಫ್ರೈ ಮಾಡ್ಕೋಬೇಕು. ಹಿಟ್ಟಿನ ಜೊತೆ ಬೆರಿತಾ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ಉಳಿದಂಥ ತುಪ್ಪ ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಇನ್ನೂ 2-3 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಅದೇ ಬೌಲಲ್ಲಿ ಉಳಿಸಿದ್ದೀನಿ, ಅದೇ ಮೆಜರ್ಮೆಂಟಲ್ಲಿ. ಇವಾಗ ಚೆನ್ನಾಗಿ ಈ ತುಪ್ಪ ಏನಿದೆ ನೋಡಿ ಹಿಟ್ಟು ಜೊತೆಗೆ ಬೆರಿಬೇಕು, ಈ ಬೇಸನ್ ಹಿಟ್ಟು ಜೊತೆಗೆ ಚೆನ್ನಾಗಿ ಬೆರಿಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ಕೊತ ಫ್ರೈ ಮಾಡ್ಕೊಳ್ಳಿ. ತಳ ಕೂಡ ಹಿಡಿಬಾರ್ದು, ಲೋ ಫ್ಲೇಮ್ನಲ್ಲೇ ಇಡಬೇಕು. ಎಂಡ್ವರೆಗೂ ಕೂಡ ನೀವು ಲೋ ಫ್ಲೇಮ್ ಇಟ್ಕೊಂಡೇ ಹುರ್ಕೋಬೇಕು. ಇದನ್ನು ಹೈ ಫ್ಲೇಮ್ಲಿಟ್ಟು ಯಾವುದೇ ಕಾರಣಕ್ಕೂ ಈ ಲಡ್ಡು ಮಾಡ್ತಿರ್ಬೇಕಾದ್ರೆ ಹುರಿಬಾರ್ದು, ತಳ ಹಿಡಿದು ಬಿಡುತ್ತೆ, ಸೀದೋಗ್ಬಿಡುತ್ತೆ ಹಿಟ್ಟು. ಹಾಗಾಗಿ ಸ್ವಲ್ಪ ಹೊತ್ತು ಪೇಷನ್ಸಿಂದ ಮಾಡಬೇಕಾಗತ್ತೆ. ಇವಾಗ ನೋಡಿ ಚೆನ್ನಾಗಿ ಬೆರ್ತಿದೆ, ಆ ತುಪ್ಪ ಏನು ಹಾಕಿದ್ದೀವಲ್ಲ ಅದ್ರ ಜೊತೆಗೆ ಹಿಟ್ಟೆಲ್ಲ ಚೆನ್ನಾಗಿ ಬೆರ್ತಿದೆ. ಮತ್ತು ಹಿಟ್ಟು ಚೆನ್ನಾಗಿ ಫ್ರೈ ಆಗಿರೋದ್ರಿಂದ ಮತ್ತೆ ಇದರಿಂದ ತುಪ್ಪ ರಿಲೀಸ್ ಆಗ್ತಿದೆ, ನೀವು ನೋಡ್ತಿರ್ಬೋದು. ಇವಾಗ ಪರ್ಫೆಕ್ಟಾಗಿ ಈ ಹಿಟ್ಟು ಫ್ರೈ ಆಗಿದೆ ಅಂತ ಅರ್ಥ. ಇವಾಗ ಗ್ಯಾಸಿಂದ ಕೆಳಗಿಸ್ಕೊಂಡಿದ್ದೀನಿ ಸ್ಟೌವಿಂದ. ಇವಾಗ ನೋಡಿ ಸ್ವಲ್ಪ ತಣ್ಣಗಾಗಬೇಕು, ಅಂದರೆ ಪೂರ್ತಿಯಾಗಿ ತಣ್ಣಗೆ ಮಾಡಬಾರ್ದು, ಸ್ವಲ್ಪ ಬಿಸಿ ಇರಲೇಬೇಕು. ಅಂದರೆ ನಮ್ಮ ಕೈಯಿಂದ ಮುಟ್ಟೋಕ್ಕಾಗಲ್ವಲ್ಲ, ಅಷ್ಟು ಸ್ವಲ್ಪ ಬಿಸಿ ಹೋದರೆ ಸಾಕು. ಅಷ್ಟು ಬಿಸಿ ಹೋಗಾದ್ಮೇಲೆ ನಾವೇನು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಸಕ್ಕರೆ ಪೌಡ್ರನ್ನ ಸೇರಿಸ್ಕೊಂಡು ಈ ಥರ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೂ ಬಿಸಿನೇ ಇರುತ್ತೆ, ಹಾಗಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಒನ್ಸ್ ಇವಾಗ ಈ ಸಕ್ಕರೆ ಹಾಕಿದ್ದೀವಲ್ಲ, ಸಕ್ಕರೆ ಪೌಡ್ರನ್ನ ಹಾಕಿ ಪೂರ್ತಿ ಮಿಕ್ಸ್ ಆಗೋವರೆಗೂ ಸ್ಪೂನಿಂದ ಕಲಸಿ. ಅದಾದಮೇಲೆ ಅಷ್ಟರಲ್ಲಿ ಸ್ವಲ್ಪ ಬಿಸಿ ಹೋಗಿರುತ್ತೆ, ಆವಾಗ ಕೈಯಿಂದ ಮುಟ್ಟೋ ಥರ ಆಗಿರುತ್ತೆ. ಆವಾಗ ಕ್ಲೀನಾಗಿ ಕೈಯಿಂದ ಕಲಿಸ್ಕೊಂಡು ನಿಮ್ಗೆ ಯಾವ ಸೈಜಲ್ಲಿ ಬೇಕು ಲಡ್ಡು ಅಷ್ಟು ಮಾತ್ರ ಪ್ರಮಾಣದಲ್ಲಿ ಈ ಮಿಕ್ಸರನ್ನು ತೊಗೊಂಡು ಈ ಥರ ಒತ್ತಿ ಕಟ್ಟಬೇಕು ಲಡ್ಡುನ. ಅದರಲ್ಲಿರುವಂಥ ಈ ತುಪ್ಪ ರಿಲೀಸ್ ಆಗಬೇಕಂದ್ರೆ ಈ ಥರ ಚೆನ್ನಾಗಿ ಒತ್ತಿ ಲಡ್ಡುನ ಕಟ್ಟಿದಾಗ ಮಾತ್ರ ಅದರಿಂದ ತುಪ್ಪ ರಿಲೀಸ್ ಆಗುತ್ತೆ. ಅಷ್ಟರಲ್ಲೂ ನಿಮಗೆ ಸ್ವಲ್ಪ ಡ್ರೈ ಅನ್ನಿಸ್ತಾ ಇದೆ ಲಡ್ಡು ಅಂತ ಹೇಳಿದ್ರೆ, ಅಥವಾ ನಿಮ್ಗೆ ಇಷ್ಟೇ ಸಾಕು ಅಂದರೆ ಇಷ್ಟೇ ಕಟ್ಬೋದು. ಸ್ವಲ್ಪ ಡ್ರೈ ಅನ್ನಿಸ್ತಾ ಇದೆ ನಮಗೆ ಅಂತ ಅನ್ನಿಸಿದ್ರೆ ಮಿಕ್ಕಿತ್ತಲ್ಲ ಇನ್ನು 2 ಟೇಬಲ್ ಸ್ಪೂನ್ ತುಪ್ಪ ಮಿಕ್ಕಿದೆ, ಒಂದು 1/2 ಕಪ್ ತುಪ್ಪದಲ್ಲಿ ಆ ತುಪ್ಪವನ್ನು ಕೂಡ ಸೇರಿಸ್ತೀನಿ ನಾನು ಇವಾಗ. ಅದನ್ನು ತುಪ್ಪ ಹಾಕಿದಾಗ ನೋಡಿ ಪೇಡ ಥರ ಬಾಯಲ್ಲಿಟ್ಟರೆ ಕರಗುವಂಥ ಲಡ್ಡುನ ನಾವು ಮಾಡ್ಬೋದು. ಇವಾಗ ನೋಡಿ ತುಪ್ಪ ಹಾಕ್ಕೊಂಡಿದ್ದೀನಿ ಆಲ್ರೆಡಿ, ತುಪ್ಪ ಹಾಕಿ ಕಲಿಸ್ಕೊಂಡಿದ್ದೀನಿ. ಈ ಲಡ್ಡು ನೋಡಿ ಎಷ್ಟು ಚೆನ್ನಾಗಿದೆ, ಪೇಡ ಥರ ನಿಮಗೆ ಕಾಣಿಸ್ತಾ ಇದೆ, ನೋಡ್ತಿರ್ಬೋದು. ಇದೇ ಥರ ಎಲ್ಲವನ್ನು ನಾನು ಲಡ್ಡುನ ಕಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಡ್ರೈ ಫ್ರೂಟ್ಸ್ನ ಮೇಲೆ ಹಾಕಿ ಇಟ್ಟು ನೀವು ಲಡ್ಡು ಕಟ್ಬೋದು. ನಾನು ಕೂಡ ಇಲ್ಲಿ ದ್ರಾಕ್ಷಿಯನ್ನು ಹಾಕಿ ಲಡ್ಡುನ ಮಾಡ್ಕೊತಾ ಇದ್ದೀನಿ. ಇದೇ ಥರ ಸುಮಾರು ಲಡ್ಡುಗಳನ್ನು ನಾನು ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು, ಮಾತ್ರ ತುಂಬ ಟೇಸ್ಟಿಯಾಗಿತ್ತು. ಇದೇ ಟ್ರಿಕ್ಕನ್ನು ಫಾಲೋ ಮಾಡ್ಕೊಂಡು ನೀವು ಕೂಡ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ತುಪ್ಪ ಸುರಿದು ಆಮೇಲೆ ಹಿಟ್ಟನ್ನು ಸುರಿದು ಮಾಡಬೇಡಿ, ತುಂಬ ತುಪ್ಪ ಬೇಕಾಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ತೋರಿಸ್ತೀನಿ ನೋಡಿ, ಎಷ್ಟು ರುಚಿಯಾಗಿತ್ತು ಅಂದರೆ ಅಷ್ಟು ಬಾಯಲ್ಲಿಟ್ಟರೆ ಕರಗುತ್ತೆ ಅಂತಾರಲ್ಲ ಆ ಥರ ಇತ್ತು. ಖಂಡಿತ ನೀವು ಕೂಡ ಮಾಡ್ಕೊಳ್ಳಿ. ಹೇಗಿತ್ತು ಅಂತ ಅಭಿಪ್ರಾಯ ತಿಳಿಸಿ. ಥ್ಯಾಂಕ್ ಯು.